ಸೊ ಗುಡ್ ಮಾರ್ನಿಂಗ್ ಮೈ ಲವ್ಲಿ ಕನ್ನಡಿಗರೇ. ಆ್ಯಂಡ್ ಇವತ್ತು ಈಗ ಗ್ವಾಲಿಯರಿಂದ ಹೊರಟಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಹೋಗ್ತೀನಿ ಇವತ್ತು ಗೊತ್ತಿಲ್ಲ. ನಿನ್ನೆ 350 ಕಿಲೋಮೀಟ್ರನ್ನ ಬಂದೀನಿ ಡೆಲ್ಲಿ ಟು ಗ್ವಾಲಿಯರು. ಹಾಗೆ ಎಲ್ಲ ಫುಲ್ಲು ಸೆಟ್ಟಾಗಿ ಅಂಡಿಗೆ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಹೊರಟೆ. ಬಿಕಾಸ್ ನೆನ್ನೆ ಕೂತು 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 ಫುಲ್ ಬ್ಲಾಸ್ಟ್ ಆಗೋಗಿತ್ತು. ಹಾಗೆ ಹೇಳ್ತಾ ಇವತ್ತು ಬೇರೆ ಶೇಡ್ಸ್ ಹಾಕಿದ್ದೀನಿ. ಸೇಮ್ ಅದೇ ರೈಡಿಂಗ್ ಗೇರು, ಸೇಮ್ ಅದೇ ಪ್ಯಾಂಟು, ಸೇಮ್ ಅದೇ ಶೂಸು. ಹೊಸದು ಹಾಕಿದ್ರು ಪ್ರಯೋಜನ ಇಲ್ಲ, ಧೂಳಾಗೆ ಆಗುತ್ತೆ. ಹಾಗೆ ಹೇಳ್ತಾ ಇನ್ನು ಲೇಟ್ ಮಾಡೋದು ಬೇಡ. ಆಲ್ಮೋಸ್ಟ್ 7:30 7:45 ಆಗಕ್ಕೆ ಆಯಿತು ಅಂದ್ಕೊಳ್ತೀನಿ. ಬನ್ನಿ ಹೊರಡೋಣ. ಬತ್ತೋಗಿ ಹೇಗಿದೆ ನೋಡಿ ಪಾಪ ಜನರ ಅವಸ್ಥೆ ಎಲ್ಲ ಗುರು. ಇಲ್ಲಿ ನಮ್ಮ ಕಡೆ ಎಲ್ಲ ತೋಟಗಳಿಗೆ ಬೇಲಿ ಹಾಕಿದರೆ ಇಲ್ಲಿ ಅವ್ರವ್ರ ಜಾಗಗಳಿಗೆ ಕಲ್ಲಲ್ಲಿ ಕಟ್ಟೆ ಕಟ್ಕೊಳ್ತಾರೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ. ನಾನು ಅಲ್ಲೆಲ್ಲ ನೋಡಿದೆ ಪಾಪ ಯಾವುದೋ ಸಣ್ಣ ಮಗುನ ಕೂರಿಸ್ಕೊಂಡು ಈ ಥರ ಗುಂಡಿಲಿ ಬಟ್ಟೆ ಹೋಗಿಟ್ಟಿದ್ರು. ಫುಲ್ ಕೆಸರಿತ್ತು. ಏನಾಯ್ತಿದೆ ಅಂತಲೇ ಗೊತ್ತಾಗಲ್ಲ ಗುರು ನಮ್ಮ ದೇಶದಲ್ಲಿ. ಹಂಗೆ ನೋಡಿದ್ರೆ ನಾವೇ ಪುಣ್ಯವಂತರು ಕರ್ನಾಟಕದಲ್ಲಿರೋದು. ಏನೇ ಹೇಳಿ, ಯಾವತ್ತೂ ನಾವು ಹೇಳ್ಕೊಳ್ತೀವಿ ನಮಗೆ ಅದಿಲ್ಲ ಇದಿಲ್ಲ ಅಂತ. ಒಂದು ಸಲ ಬಂದು ಈ ಕಡೆ ನೋಡಬೇಕು, ಗೊತ್ತಾಗುತ್ತೆ ಅದು. ಬಟ್ ಇರೋ ಜಾಗದಲ್ಲಿ ಸಿಕ್ಕಾಪಟ್ಟೆ ರಿಚ್ ಆಗಿ ಫುಲ್ ಗ್ರ್ಯಾಂಡಾಗಿರ್ತಾರೆ. ಬಟ್ ಇದೆಲ್ಲ ಭಯಂಕರ ಅಂತ ಹೇಳ್ಕೊಳ್ಳಿ. ಮರುಭೂಮಿ ಅಲ್ಲ, ಕಲ್ಲು ಭೂಮಿ. ಏನು ಬೆಳೆಯೋಕ್ಕಾಗಲ್ಲ. ನೋಡೆ ಗಿಡ ಎಲ್ಲ ಆಗ್ತದೆ. ಬ್ಯೂಟಿ ಏನೇ ಹೇಳಿ. ಸೊ ಯಾವುದೋ ಡಾಬಾದ ಹತ್ರ ನಿಲ್ಲಿಸ್ದೆ ಬಂದ್ಬಿಟ್ಟು. ಒಂದು ನಿಮಿಷ. ಒಂದು ಎಂತ ಬ್ರದರ್ಸ್ ಡಾಬಾ ಅಂತ ಹೇಳ್ಬಿಟ್ಟು. ಫುಲ್ ಮರುಭೂಮಿ ಅಂದರೆ ಮರುಭೂಮಿಗಳು, ಅಲ್ಟಿಮೇಟ್ ಮರುಭೂಮಿ ಇದು. ಬೈಕ್ ಕೂಡ ಸಾಗರ ಕಾಣಿಸ್ತಾ ಇದೆ. ಏನೇ ಹೇಳಿ, ಎಲ್ಲಿ ನೋಡಿದ್ರು ಫುಲ್ ಬ್ರೌನ್ ಆಗಿ ಕಾಣಿಸ್ತಿದೆ. ಹಾಗೆ ಹೇಳ್ತಾರೆ ಏನಾದ್ರು ಸ್ವಲ್ಪ ಹೊಟ್ಟೆ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿಲ್ಲಿ ನಿಂತೀನಿ. ಅದೇನೋ ಹೇಳಿದ್ದೀನಿ, ಏನು ತಂದು ಕೊಡ್ತಾರೆ ಗೊತ್ತಿಲ್ಲ, ಹೋಗೋಣ. ಕತೆ ಅಂದರೆ ಡಾಬಾ ಅಂತೇಳಿ ನಿಲ್ಲಿಸಿ ಬ್ರದರ್ಸ್ ಫ್ರೆಂಡ್ಸ್ ಅಂತೆಲ್ಲ ಹೇಳ್ಬಿಟ್ಟೆ. ಅಲ್ಲಿ ಆರ್ಡರ್ ತಗೊಳ್ಳೋನು ಅದು ಇದು ಅಂತೆಲ್ಲ ಕೇಳಿ ಆರ್ಡ್ರೆಲ್ಲ ತಗೊಂಬಿಟ್ಟು ಹೋಟೆಲವ್ರಿಗೆ ಹೇಳೋದೆ ಜಾಗ ಖಾಲಿ ಮಾಡ್ಕೊಂತೀನಿ. ನಾನೊಂದು ಅರ್ಧ ಗಂಟೆ ಕಾದೆ ಗುರು. ಮತ್ತೆ ಓನರ್ ಬಂದು ಹೇಳ್ತಾರೆ ಅಡುಗೆ ಒಂದು ಕಾಣಿಸ್ತಿಲ್ಲ, ಹೋಗೇನೆ ಸಾರಿ ಬಯ್ಯ. ನಮ್ಮ ಜೀವನನೇ ಈಗಿನ ಇನ್ನೇನು ಕತೆ ಅಂತ ಗೊತ್ತಿಲ್ಲ. ಬನ್ನಿ ಇನ್ನೇನು ಮಾಡೋದು. ಇವತ್ತಿಗೆ ಬ್ರೇಕ್ಫಾಸ್ಟ್ ಇಲ್ಲ ಅನ್ಸುತ್ತೆ. ಬನ್ನಿ ಹೊರಡೋಣ. ರೈಡರ್ಸ್ ಲೈಫ್.
ಕಂಪ್ಲೀಟಾಗಿ ಮರುಭೂಮಿ ಅಂತ ಹೇಳಿದ್ದೆ ಅಲ್ಲ, ನೋಡ್ತೀರಾ? फोटो ठीक है। दानिश भाई यही फेवरेट गाड़ी हो? हाँ, दानिश की फेवरेट गाड़ी। मेरी ड्रीम है वो। हाँ, मेरी ड्रीम गाड़ी है। ड्रीम गाड़ी है? हाँ। ओह, बहुत अच्छा। कहाँ आ रहे हैं? मैं अभी कर्नाटक जा रहा हूँ। मैं भी नहीं। आपका नाम क्या है भाई? नैतिक। नतीश, आप किधर ही रहते हैं? हाँ। अच्छा, इधर से गुना कितने किलोमीटर होता है? गुना होगा यहाँ से 100। 100। ठीक है। ये क्या है पूरा? ये मेडिकल कॉलेज है, पार्क बना है, पार्क। ठीक है। मतलब रात को ये जलते हैं। अब पूरा लाइट चलते हैं। अभी चार्ज हो रहे हैं, शाम के टाइम चल रहे हैं। हाँ हाँ। ये अब मैप को ಗುರು ಶಿವಪುರಿ ಅಂತ ಹೇಳೋ ಜಾಗದಲ್ಲಿದ್ದೀನಿ ಅಂತ. ಇದರಲ್ಲಿ 107 ರೂಪಾಯಿ ಲೀಟ್ರ್ ಪೆಟ್ರೋಲು. ಇದಾದರೂ ಗಾಡಿ ತಗೊಂಡು ಪುಣ್ಯಕ್ಕೆ ದೇವತೆ ಬಂದಿದ್ದು ಇನ್ನೊಂದು 400 ರೂಪಾಯಿಗೆ ಹಾಕ್ಕೊಂಡು ವಾಪಸ್ ಹೊರಟೋದು. ಗೊತ್ತಿಲ್ಲ ಗುಣ ಅಂತ ಹೇಳೋ ಜಾಗಕ್ಕೆ ಹೋಗೋಣ ಅಂದರೆ ತುಂಬ ಕಮ್ಮಿ ಆಗಿಬಿಡುತ್ತೆ ಇವತ್ತಿಗೆ. ಬನ್ನಿ ಹೋಗೋಣ. ಗೋಪ್ರಲ್ಲಿ ಬೇರೆ 12% ಇದೆ. ಇನ್ನೊಂದು ಬ್ಯಾಟ್ರಿ ತೊಗೊಳ್ಬೇಕಿತ್ತು, ನೋಡೋಣ. ಗುರು ಈ ತುಕಾಲಿ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಯಾವುದೋ ಕಚಡ ರೋಡಿಗೆ ಕರ್ಕೊಂಡ್ಬಂದಿದೆ. ಇದ್ರ ಅಜ್ಜಿಗೆ ಪಿಂಡ ಎಲ್ಲ ಹಾಳಾಗೋಯ್ತಲ್ಲ ಗುರು. ಜಾಗ ಯಾರು ಹಾಕಿಟ್ರು. ಸೊ ನಮ್ಮ ಕಡೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಬಾಯಿ ಪಡ್ಕೊಳ್ತಿರ್ತೀವಿ. ಇಲ್ಲಿ ಜಾಗ ನೋಡಿದರೆ ಫುಲ್ಲು ಮರುಭೂಮಿ ಗುರು. ಏನು ಹೇಳೋದು ಹೇಳಿ. ನಮ್ಮ ಟಗರುಪುಟ್ಟಿ ಇಲ್ಲಿದೆ,
ಒಳ್ಳೆ ಖಾಲಿ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಹಾಗೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಿಲ್ಲಿಸ್ದೆ. ಬಿಕಾಸ್ ಹಾಳಾದ ಗೋಪ್ರೋಗೆ ನನ್ನ ಹಾಳಾದ ಬ್ರೈನ್ ಗಜನಿ ಆಗಿಬಿಟ್ಟು ಆ ಕೇಸ್ ಥರದೇ ಮಾಡ್ತಾ ಹೋಯ್ತಲ್ಲ, ಇನ್ನೇನು ಮಾಡೋದು ಹೇಳಿ. ಸೊ ನೋಡಿದ ಉದ್ದಕ್ಕೂ ಕೂಡ ಬೈಲ, ಇಲ್ಲಿ ಏನು ಬೆಳೆಯೋಕ್ಕಾಗೋದಿಲ್ಲ ಗುರು. ಬಿಕಾಸ್ ಈ ಮಣ್ಣು ಫರ್ಟೈಲ್ ಆಗಿಲ್ಲ ಅಂತ ನೋಡಿದ್ರಿಂದ ಗೊತ್ತಾಗುತ್ತೆ. ಬಿಕಾಸ್ ಬರೀ ಕಲ್ಲೇ ಇರೋದು ಇದರಲ್ಲಿ, ಅಲ್ಲಲ್ಲಿ ಮಣ್ಣಿದೆ ಅಷ್ಟೇ. ಮಣ್ಣಲ್ಲಿ ಕಲ್ಲಿರೋದಲ್ಲ, ಕಲ್ಲಲ್ಲಿ ಮಣ್ಣಿರೋದಿಲ್ಲ. ಈ ಜಾಗ ಒಂದು ಕಾಣಿಸ್ತಿದೆ. ಇದು ಫುಲ್ ಗ್ರೀನ್ ಆಗಿದ್ರೆ ಏನು ಸಖತ್ತಾಗಿರ್ಬೋದಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ. ಮಳೆಗಾಲದಲ್ಲಿ ಹೇಗಿರ್ತದೆ ಗೊತ್ತಿಲ್ಲ, ಈಗ ಸದ್ಯದ ಮಟ್ಟಿಗೆ ಈ ಥರ ಕಾಣಿಸ್ತಿದೆ. ಸೊ ಡೇ 2 450 ಕಿಲೋಮೀಟರ್ ಸರ್ಜಾಪುರ ಎಲ್ಲೋ ಇದೀನಿ ಗ್ವಾಲಿಯರಿಂದ. ಸಾಕಾಗೋಯ್ತು. ಇವತ್ತಂದು ರೂಮ್ ಸಿಗ್ತದೋ ಇಲ್ವೋ ಅಂತ ಹುಡುಕಿ ಬಂದು ಯಾವುದೋ ಒಂದು ಕಂಡೆ ರಪ್ಪಂದ ಬಂದ್ಬಿಟ್ಟು ಸೆಟ್ಲ್ ಆದ. ಹೇಗಾರಿರಲಿ ರೂಮ್ ಅಂತ ಹೇಳ್ಕೊಂಡು ಓಕೆ ನಾಟ್ ಬ್ಯಾಡ್. ಲೈಕ್ ಪ್ರಿವಿಯಸ್ ನೈಟ್ 1600 ಕೊಟ್ಟು ಅಲ್ಟಿಮೇಟ್ ಆಗಿತ್ತು. ಈ ಸಲ 1200 ಕೊಟ್ಬಿಟ್ಟು ಪರವಾಗಿಲ್ಲ, ಮಲಗಕ್ಕೆ ಜಾಗ ಸಿಗ್ತಾ, ಅದೇ ಇಂಪಾರ್ಟೆಂಟು. ಹಾಗೆ ಊಟ ಎಲ್ಲ ತರಿಸ್ಬಿಟ್ಟು ಸೆಟ್ಲ್ ಆಗೋಣ ಅಂತ ರೆಡಿ ಆದ. ಇವತ್ತಾಗಿ ವಾಶ್ರೂಮೇ ನೋಡಿಲ್ಲ ನಾನು. ನಾಟ್ ಬ್ಯಾಡ್, ಸಣ್ಣದಾಗಿದೆ, ಸಾಕು ಬಿಡಿ. ಆಗ ಕೆಲಸ ಆದರೆ ಸಾಕಲ್ವ, ಹೇಗಿದ್ರೆ. ಹಾಗೆ ಹೇಳ್ದ, ಇವತ್ತು ಕೂಡ ನನ್ನ ಕಣ್ಣು ಔಟ್ ಆಫ್ ಆರ್ಡರ್ ಆಗಿಬಿಟ್ಟಿದೆ. ಇವತ್ತಂತೂ ಲಿಟ್ರಲಿ ರೂಮ್ ಸಿಗ್ತದೋ ಇಲ್ವೋ ತಲೆ ಕೆಡ್ಸ್ಕೊಂಬಂದಿದ್ದೀನಿ. 100-200 ಕಿಲೋಮೀಟ್ರಿಗೆಲ್ಲ ರೂಮ್ ಬುಕ್ ಮಾಡಿದರೆ ನನಗೆ ಒಂದು ವಾರ ಬೇಕು ಮನೆ ತಲುಪಕ್ಕೆ. ಅದಕ್ಕೆ ಹೇಗಾದ್ರು ಒಂದು 400-500 ಕಿಲೋಮೀಟ್ರ್ ಕವರ್ ಮಾಡಿದರೆ ಸ್ವಲ್ಪ ಡೇಸ್ ಸೇವ್ ಆಗುತ್ತಲ್ಲ ಅಂತ ಹೇಳ್ಕೊಂಡು ಬಂದರೆ ರೂಮೇ ಇಲ್ಲ ಅವರು. ಸ್ವಲ್ಪ ಹೇಳಿ ನಾವು ಊಟ ತಗೊಂಡು ಮತ್ತೆ ಸಿಗ್ತೀನಿ. ಏನು ಮಾತಾಡಲಿ ಅಂತಲೇ ಗೊತ್ತಾಯ್ತಿಲ್ಲ.